ನಾವು ನಿಮ್ಮಲ್ಲಿ ಇರೋರು, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋರು, ನಿಮ್ಮ ಜೊತೆ ಓಡಾಟ ಮಾಡೋರು, ಅವರಿಗಿಂತ ಹೊರ ರಾಜ್ಯದ ಕಾಂಟ್ರಾಕ್ಟ್ಗಳು ಕೊಟ್ಟು ಅವರು ಎಷ್ಟು ಕೆಲಸ ಪ್ಯಾಕೇಜಲ್ಲಿ ಎಷ್ಟು ಕೆಲಸ ಮುಗಿದಿದೆ. ಇದುವರೆಗೂ 4 ವರ್ಷದಲ್ಲಿ ಪ್ಯಾಕೇಜಲ್ಲಿ 5%ರಿಂದ 10% ಕಂಪ್ಲೀಟ್ ಆಗಿಲ್ಲ. ಯಾವುದು ಈ ಥರ ಸಣ್ಣ ಸಣ್ಣ ಕೆಲಸಗಳು ಕೊಟ್ಟಿದ್ದಾರೆ, ಯಾವುದೂ ಮಾಡಿಲ್ಲ. ಅವರು ಸಬ್ ಕಾಂಟ್ರಾಕ್ಟ್ರು ಕೊಡ್ತಾರೆ, ಅವರು ಅಡ್ವಾನ್ಸ್ ತಗೊಂಡ್ಬಿಡ್ತಾರೆ, ಬಿಲ್ ಬಂದ ದುಡ್ಡು ತಗೊಂಡ್ಬಿಡ್ತಾರೆ, ನಮ್ಮ ಕಾಂಟ್ರಾಕ್ಟ್ರಿಗೂ ನಾವು ಇಟ್ಬಿಟ್ಟು ಹೋಗ್ಬಿಡ್ತಾರೆ. ನಮ್ಮ ಕಾಂಟ್ರಾಕ್ಟ್ರು ಅಲ್ಲಿಯೂ ಸಾಯ್ಬೇಕು, ಇಲ್ಲಿಯೂ ಸಾಯ್ಬೇಕು, ಆ ಥರ ಆಗಿದೆ. ದಯವಿಟ್ಟು ಅದನ್ನೆಲ್ಲ ಮನಗಡಬೇಕು. ಇನ್ನೂ ಅನೇಕ ಸಮಸ್ಯೆಗಳು ಮುಂದೆ ಇಟ್ಟಿದ್ದೀವಿ, ಅದ್ರ ಪರಿಹಾರ ಕೇಳಿ. ಅದು ಇನ್ನೊಂದೇನೆಂದರೆ ನಮಗೆ ನಿಮ್ಮ ಮೇಲೆ ಭಾಳ ನಂಬಿಕೆ ಇದೆ. ಯಾರು ಬೇರೆ ಮಿನಿಸ್ಟರ್ಗಳಿಗಾದ್ರೆ ನಾವು ಇದು ಮಾಡ್ತೇವೆ, ಕೇಳಿ ಅಂದರೆ ನೇರವಾಗಿ ನಡೆ ಅಂತ ಎಲ್ಲರೂ. ಅದರಿಂದನೇ ನಾವು ನಿಮ್ಮನ್ನೇ ಬರೋಕ್ಕೆ ಹೇಳಿದ್ದೆ ಹೊರತು ನಮ್ಮ ಪ್ರತಿಷ್ಠೆಗೆ ನಿಮ್ಮನ್ನು ಬರೋಕ್ಕೆ ಹೇಳಲಿಲ್ಲ. ನೀವು ನಿಮ್ಮಂಥ ಒಳ್ಳೆಯ ಮಂತ್ರಿಗಳು ಸಿಕ್ಕಿರೋವಾಗ ನಮ್ಮ ಸಮಸ್ಯೆ ಇದು ಲೋಕಾಯುಕ್ತ ಇಲಾಖೆಗೆ ಒಳ್ಳೆಯ ಹೆಸರು ಬರಲಿ, ನಿಮ್ಮಿಂದ ನಮಗೂ ಒಳ್ಳೆಯದಾಗಲಿ, ನಮ್ಮಿಂದ ನಿಮಗೂ ಒಳ್ಳೆಯದಾಗಲಿ. ನಾನು ಒಂದೇ ಇದರಿಂದ ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸ್ಬೇಕು. ಬೇಕಾದ್ರೆ ಬೆಂಗಳೂರಿಗೂ ನೀವು ಕರೆದ್ರೆ ನಾವೆಲ್ಲ ಡಿಸ್ಟಿಕ್ 2-3 ಮಾಡ್ಕೊಂಡು ಎಲ್ಲ ಮಾಡಿ ಬರ್ತೀವಿ. ನಮ್ಮ ಸಮಸ್ಯೆಗಳು ಸುಮೋತ್ತು ಎಲ್ಲ ಡಿಸ್ಕಸ್ ಮಾಡೋಣ. ನಮ್ಮದು ಏನು ತಪ್ಪಿದೆ ನಾವು ಮಾಡೋಣ. ನೀವೇನಾದರೂ ಇದ್ರೆ ನಮ್ಮ ಕಾಂಟ್ರಾಕ್ಟರ್ಗಳಿಗೆ ಸಹಾಯ ಮಾಡೋದೆಲ್ಲ ಮಾಡಿ ಇರ್ಬೋದು. ದಯವಿಟ್ಟು ನೀವು ಬರಬೇಕು, ನಮ್ಮ ಸಮಸ್ಯೆ ಆಲಿಸ್ಬೇಕು. ನೀವು ಯಾವತ್ತು ಕರೆದ್ರೂ ಬರೆಯೋಕ್ಕೆ ರೆಡಿಯಾಗಿದ್ದೀವಿ. ನಾವು 1 ವಾರ ಟೈಮ್ ಕೊಟ್ಟು ಎಲ್ಲ ಡಿಸ್ಟಿಕ್ ರೆಪ್ರೆಸೆಂಟೇಟಿವ್ಸ್ ಕರೆಸ್ತೀವಿ. ಅಲ್ಲಿ ಮುಂದೆ ಎಲ್ಲ ಡಿಸ್ಕಸ್ಸು ನಾವು ಈಗಾಗಲೇ ಡಿಸ್ಕಸ್ ಮಾಡೀವಿ, ಏನೇನು ಪ್ರಾಬ್ಲಮ್ಮು ಎಲ್ಲ ಅದ್ರ ಮುಂದೆ ಇದು ಮಾಡೋದು. ಇಲ್ಲಿ ಅವೆಲ್ಲ ಡಿಸ್ಕಸ್ ಮಾಡೋಕ್ಕಾಗೋದಿಲ್ಲ. ಬಟ್ ಎಲ್ಲ ಸಮಸ್ಯೆಗಳು ಇದರಲ್ಲಿದೆ. ಇನ್ನೂ ಏನೇನೋ ಕೊಟ್ಟು ಅದನ್ನು ಡಿಸ್ಕಸ್ ಇದು ಚೀಫ್ ಇದು ಫೈನಾನ್ಸ್ ಮಿನಿಸ್ಟರ್ ಇದೆ, ಅವ್ರು ಹೇಳಿದ್ದಾರೆ ಡಿಸೆಂಬರ್ 10 ಆದಮೇಲೆ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಹೇಳಿದ್ದಾರೆ ಸೆಷನ್ ಆದಮೇಲೆ ನಿಮ್ಮ ಮೀಟಿಂಗ್ ಕರೀತೀನಿ. 3 ತಿಂಗಳು ಲೇಟ್ ಆದರೆ ಪೆನಾಲ್ಟಿ ಹಾಕ್ತೀರಿ 1000. ನೀವು 3 ವರ್ಷ ಲೇಟ್ ಆಗಿದ್ದು ಏನು ಪೆನಾಲ್ಟಿ ಕೊಡ್ತೀರಿ ಸರ್? 3 ವರ್ಷದಿಂದ ಪೇಮೆಂಟ್ ಆಗಿಲ್ಲ, ಅವ್ರಿಗೆಲ್ಲ ಏನು ಪೆನಾಲ್ಟಿ ಕೊಡ್ತೀರಿ? ಅವ್ರ ಬಡ್ಡಿನೂ ಬರಲ್ಲ ಸರ್. ಆ ಬಡ್ಡಿ ಎಲ್ಲ ಅವ್ರು ದೇವಸೆ ಬಿಟ್ಟು ಓಡಾಗಬೇಕು ಅಥವಾ ಸೂಸೈಡ್. ತಮಗೆ ಗೊತ್ತಿದೆ ಇಲ್ಲ, 6 ಜನ ಕಾಂಟ್ರಾಕ್ಟ್ರು ಈಗಾಗಲೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬೆಳಗಾಮಲ್ಲೇ ಒಬ್ಬರು ಅಟೆಂಪ್ಟ್ ಮಾಡಿದ್ದಾರೆ, ಮೊನ್ನೆ ಒಬ್ಬರು ಅಟೆಂಪ್ಟ್ ಮಾಡಿದ್ದಾರೆ. ಅಷ್ಟೆಲ್ಲ ಇದೆ. ದಯವಿಟ್ಟು ನೀವು ಕರೆಗಣಿಸ್ಬೇಕು, ನಮ್ಮನ್ನು ಇದು ಮಾಡಬೇಕು. ನಿಮಗೂ ನಮ್ಮ ಏನು ಸಹಕಾರ ಕೊಡ್ತೀವಿ ನಾವು ಅದ್ರ ಪ್ರಕಾರ. ಬಟ್ ನಮ್ಮ ಪೇಮೆಂಟ್ ರಿಲೀಸ್ ಆಗಬೇಕು, ಲೋಕಲ್ ಕಾಂಟ್ರಾಕ್ಟರ್ಗೆ ಅನುಕೂಲ ಆಗಬೇಕು. ಇನ್ನೂ ಹಲವಾರು ಸಮಸ್ಯೆಗಳಿದೆ, ಡಿಸ್ಕಸ್ ಮಾಡೋಣ ಮಾಡಿ. ಪೇಮೆಂಟ್ ಕೊಡೋದು ಸರ್. 5% ಬಿಲ್ ಹೋಗ್ತಾರೆ ಸರ್ಕಾರಕ್ಕೆ. ಈಗ ಒಂದು 3,000 ಕೋಟಿಗೆ 500 ಕೋಟಿ ರೂಪಾಯಿ ದುಡ್ಡು ಉಳಿಯುತ್ತೆ. ರೋಡ್ ವೈಸ್ ಮಾಡಿಸ ಸರ್. ಸಣ್ಣ ಸಣ್ಣ ಟೆಂಡರ್ ಕರೀರಿ ಅಂತ ಕೇಳ್ತಾರೆ ಸರ್. ಈಗ ಏನಾಗಿದೆ 100 ಕೋಟಿ 200 ಕೋಟಿ 20 ಕೋಟಿ 30 ಕೋಟಿ ಮಾಡ್ತಾರೆ. ಕರೀತಾರೆ ಸರ್. ತಾಲೂಕು ಸೇರಿ ಒಂದೊಂದು ಪ್ಯಾಕೇಜ್ ಮಾಡಿ.